ನಮಸ್ಕಾರ ಸ್ನೇಹಿತರೆ, ಕನ್ನಡ ಡಿಸ್ಕವರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಡಬಲ್ ಹೆಡ್ಡರ್ ಮ್ಯಾಚ್ ಇದು. ಫಸ್ಟ್ ಅಂದರೆ 3 ಗಂಟೆಗೆ ಸ್ಟಾರ್ಟ್ ಆಯಿತು. 3 ಗಂಟೆಯಲ್ಲಿ ಯಾವುದಪ್ಪ ಅಂದರೆ CSK ಮತ್ತು GT ಇತ್ತು. ಇವತ್ತು CSKದವರು GTದವರಿಗೆ ಅಪ್ಸೆಟ್ ಮಾಡಿದ್ದಾರೆ ಸ್ನೇಹಿತರೆ. ಯಾವ ರೀತಿ ಅಪ್ಸೆಟ್ ಮಾಡಿದ್ದಾರೆ ಅಂದರೆ, ಅವರು GTದವರು ಇವತ್ತು ಗೆದ್ದಿದ್ದರೆ ಡೈರೆಕ್ಟ್ ಫೈನಲ್ಗೆ ಹೋಗ್ತಿದ್ರು ಸ್ನೇಹಿತರೆ. ಫೈನಲಲ್ಲಿ ಒಂದು ಮ್ಯಾಚ್ ಸೋತಿದ್ರೆ ಇನ್ನೊಂದು ಚಾನ್ಸ್ ಇರ್ತಿತ್ತು. ಅವರಿಗೆ ಎಲಿಮಿನೇಟರ್ ಪಂದ್ಯ ಆಡೋದಕ್ಕೆ ಅವಶ್ಯಕತೆಯೇ ಇರಲಿಲ್ಲ ಇವತ್ತು ಚೆನ್ನೈ ಜೊತೆ ಗೆದ್ದಿದ್ರೆ. ಸ್ನೇಹಿತರೆ, ಹೌದು, ಇವತ್ತು CSK ಗೆದ್ದಿದ್ದಕ್ಕೆ ನಮ್ಮ RCB ಅಭಿಮಾನಿಗಳು ಚೆನ್ನೈಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ಧೋನಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು CSK ಅಭಿಮಾನಿಗಳಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಯಾಕಪ್ಪ ಅಂದರೆ CSK ಇವತ್ತು ಗೆದ್ದಿದೆ. CSK ಗೆದ್ರೆ RCBಗೆ ಏನು ಲಾಭ? CSK ಗೆದ್ರೆ RCBಗೆ ಟೇಬಲ್ ಆಫ್ ದಿ ಟಾಪರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಫ್ ಇನ್ ಕೇಸ್ ಮಳೆ ಬಂದು RCBಗೆ 1 ಪಾಯಿಂಟು, LSGಗೆ 1 ಪಾಯಿಂಟ್ ಸಿಕ್ಕರೆ 18 ಪಾಯಿಂಟ್ ಆಗುತ್ತೆ RCBಗೆ. RCBದು GTಕ್ಕಿಂತ ನಟ್ ರನ್ ರೇಟ್ ಜಾಸ್ತಿ ಇದೆ. ಮುಂಬೈ ಮತ್ತು ಪಂಜಾಬ್ ಜೊತೆ ಮುಂಬೈ ಗೆದ್ದರೆ ಆವಾಗ ನಮ್ಮದು ಮುಂಬೈ ಮತ್ತು RCB ಟಾಪ್ ಆಗ್ತಾರೆ, ಅಂದರೆ ಫೈನಲ್ಗೆ ಹೋಗ್ತಾರೆ. ಇಫ್ ಇನ್ ಕೇಸ್ ಮಳೆ ಬಂದರೆ RCBಗೆ, ಇಲ್ಲಪ್ಪ ನಾವು ಈಸಿಯಾಗಿ RCB ಅವ್ರಿಗೆ ಗೆದ್ದುಬಿಟ್ರೆ ಆರಾಮಾಗಿ ಹೋಗ್ತಾರೆ. 19 ಪಾಯಿಂಟ್ ಆಗ್ತವೆ. ಯಾವ ನೆಟ್ ರನ್ ರೇಟ್ ಬೇಡ, ಏನು ಟೆನ್ಷನ್ ಹಿಂಗಿಲ್ಲದೆ RCB ಅವರು ಹೋಗ್ತಾರೆ. ಮಳೆ ಬಂದರೆ ಮ್ಯಾಚ್ ಸೋತ್ರೆ RCB ಅವರು ಎಲಿಮಿನೇಟ್ ಆಡಬೇಕಾಗುತ್ತೆ. ಸ್ನೇಹಿತರೆ, ಓವರಾಲ್ ಆಗಿ ಇವತ್ತು RCB ಅಭಿಮಾನಿಗಳು CSKಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು RCB ಅಭಿಮಾನಿಗಳು ಮತ್ತು RCB ಟೀಮು ಇವತ್ತು ಚೆನ್ನೈ ಗೆದ್ದಿದ್ದಕ್ಕೆ ಖುಷಿ ಪಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತೇನಪ್ಪ ಅಂದರೆ CSK ಮತ್ತು GT ಪಂದ್ಯವನ್ನು ಆಡ್ತಾರೆ. ಪಂದ್ಯ ಆಡುವ ಮುಂಚೆನೇ ಟಾಸ್ ಆಗುತ್ತೆ. ಟಾಸ್ ಆಗಬೇಕಾದ್ರೆ ಶುಭ್ಮನ್ ಗಿಲ್ ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂದರೆ, ಶುಭ್ಮನ್ ಗಿಲ್ ಆಗಲಿ ಮತ್ತು ಮ್ಯಾನೇಜ್ಮೆಂಟಲ್ಲಿ ಡಿಸ್ಕಸ್ ಆಗಿರುತ್ತೆ. ಕೋಚ್ ಮತ್ತು ಕ್ಯಾಪ್ಟನ್ಗಳ ನಡುವೆ ಡಿಸ್ಕಸ್ ಆಗಿರುತ್ತೆ. ಏನಪ್ಪ ಅಂದರೆ, ಟಾಸ್ ಆದರೆ ಡೈರೆಕ್ಟಾಗಿ ನೀನು ಬೌಲಿಂಗ್ ಚೂಸ್ ಮಾಡು. ಓವರಾಲ್ ಆಗಿ ಈ ಇಯರ್ ಅಂದರೆ IPL 2025 GTಗೆ ಬ್ಯಾಟಿಂಗು ಮತ್ತು ಬೌಲಿಂಗ್ ಅದ್ಭುತವಾಗಿತ್ತು. ಬ್ಯಾಟಿಂಗ್ ಅಂದರೆ 3 ಕ್ಲಾಸಿಕ್ ಪ್ಲೇಯರ್ಗಳು, ಯಾರಪ್ಪ ಅಂದರೆ ಸಾಯಿ ಸುದರ್ಶನ್ ಆಗಲಿ, ಶುಭ್ಮನ್ ಗಿಲ್ ಆಗಲಿ, ಜೋಸಿ ದ ಬಾಸ್ ಆಗಲಿ, ಈ 3 ಜನ ಚೆನ್ನಾಗಿ ಕ್ಲಾಸಿಕ್ ಬ್ಯಾಟಿಂಗನ್ನು ಅದ್ಭುತವಾಗಿ ಆಡಿದ್ರು. ಲಾಸ್ಟ್ 2 ಮ್ಯಾಚಿಂದ ಇವರು ಚೆನ್ನಾಗಿ ಆಡ್ತಾ ಇಲ್ಲ. ಮತ್ತು ಏನಾಗಿದೆಯಪ್ಪ ಅಂದರೆ, ಆ GT ಬೌಲಿಂಗು ಈ ಸೀಸನಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. GT ಬೌಲಿಂಗ್ ಯಾರನ್ನ ಬೇಕಾದರೂ ಡಿಪೆಂಡ್ ಮಾಡ್ಬೇಕಂತ ಆ ಲೆವೆಲ್ಗೆ ಆಶೀಸ್ ನೇಹ್ರಾ ಅವರ ಬೌಲರ್ಗಳಿಗೆ ಟ್ರೈನ್ ಮಾಡಿರ್ತಾರೆ. ಎಳ್ನೀರು ಕುಡ್ಕಂತಾನೆ. ಸ್ನೇಹಿತರೆ, ಇವತ್ತೇನಾಗುತ್ತೆ ಅಂದರೆ, ಟಾಸ್ ಆದ ತಕ್ಷಣವೇ CSK ಬ್ಯಾಟ್ಸ್ಮನ್ಗಳು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಬ್ಯಾಟಿಂಗ್ ಬರ್ತಾರೆ ಆಯುಷ್ ಮೇತ್ರೆ ಮತ್ತು ಡಿವನ್ ಕಾನ್ವೆ ಮತ್ತು ಆಯುಷ್ ಮೇತ್ರೆ ಇನ್ನು ಪವರ್ ಪ್ಲೇದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸ್ನೇಹಿತರೆ, ಫಸ್ಟ್ ಓವರಲ್ಲಿ ನಮ್ಮ ಮಿಯಾ ಬಾಯಿ ಬರ್ತಾರೆ, RCB ಏನಂದರೆ ಮೊಹಮ್ಮದ್ ಸಿರಾಜ್ ಬರ್ತಾರೆ. ಮೊಹಮ್ಮದ್ ಸಿರಾಜ್ ಬೌಲಿಂಗ್ ಮಾಡ್ತಾರೆ. ಫಸ್ಟ್ ಓವರಲ್ಲಿ 6 ರನ್ ಬಿಟ್ಕೊಡ್ತಾರೆ. 1 ಓವರು ಮತ್ತು ಪಿಚ್ ಅನಲೈಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಬಾಲ್ ಬರುತ್ತೆ, ಯಾವ ರೀತಿ ಇಲ್ಲ ಅಂತೇಳಿ ಆಯುಷ್ ಮೇತ್ರೆ ಅದ್ಭುತವಾಗಿ ಫಸ್ಟ್ ಓವರ್ನ ನಿಭಾಯಿಸ್ತಾರೆ. ಸೆಕೆಂಡ್ ಓವರಲ್ಲಿ ಅರ್ಷದ್ ಖಾನ್ ಬೌಲಿಂಗ್ ಮಾಡ್ತಾರೆ. ಸ್ನೇಹಿತರೆ, ಆಯುಷ್ ಮೇತ್ರೆ 17 ವರ್ಷದ ಹುಡುಗ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಗ್ರೆಸಿವ್ನಿಂದ ಬ್ಯಾಟಿಂಗ್ ಮಾಡ್ತಾರೆ, ಅಬ್ಬರದಿಂದ ಬ್ಯಾಟಿಂಗ್ ಮಾಡ್ತಾರೆ. ಸ್ನೇಹಿತರೆ, ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಅಂದರೆ, ಟಿಪಿಕಲ್ CSK. 1 ಓವರು 28 ರನ್ ಅರ್ಷದ್ ಖಾನ್ಗೆ ಆಯುಷ್ ಮೇತ್ರೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸ್ನೇಹಿತರೆ, 3 ಸಿಕ್ಸು 3 4, 28 ರನ್. ದಿಸ್ ಈಸ್ ದ ಗುಡ್ ಬ್ಯಾಟಿಂಗ್, ಅಗ್ರೆಸಿವ್ ಬ್ಯಾಟಿಂಗ್. ಸ್ನೇಹಿತರೆ, ಡಿವನ್ ಕಾನ್ವೆ ಕೂಡ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸ್ನೇಹಿತರೆ, 34 ಬಾಲ್ಗೆ 53 ರನ್ ಹೊಡಿತಾರೆ. 35 ಬಾಲ್ಗೆ 52 ರನ್ನು ಡಿವನ್ ಕಾನ್ವೆ ಹೊಡಿತಾರೆ. ಸ್ನೇಹಿತರೆ, ಇದು ಅದ್ಭುತವಾಗಿ ಅವರು ಕೂಡ
ಫಸ್ಟ್ ಸೀಸನ್ನಲ್ಲಿ ಫಸ್ಟ್ ಮ್ಯಾಚ್ಗಳಲ್ಲಿ ಅವರಿಂದ ಅದ್ಭುತವಾಗಿ ಪ್ರದರ್ಶನ ಬಂದಿರಲಿಲ್ಲ. ಲಾಸ್ಟ್ 2 ಮ್ಯಾಚಿಂದ ಇವರು ಟೀಮಿಗೆ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಡಿವನ್ ಕಾನ್ವೆ ಇವರು ಕೂಡ ಕ್ಲಾಸಿಕ್ ಬ್ಯಾಟ್ಸ್ಮನ್. ಸ್ನೇಹಿತರೆ, ಓವರಾಲ್ ಆಗಿ ಆಯುಷ್ ಮೆತ್ರೆ ಆಗಲಿ ಮತ್ತು ಡಿವನ್ ಕಾನ್ವೆ ಆಗಲಿ ಪವರ್ ಪ್ಲೇದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಸ್ನೇಹಿತರೆ, ನಮಗೆ ಆಯುಷ್ ಮೇತ್ರೆ ಯಾರು ಬೌಲಿಂಗ್ನಲ್ಲಿ ಔಟ್ ಆಗ್ತಾರೆ ಅಂದರೆ ಪ್ರಸಿದ್ಧ ಕೃಷ್ಣ ಬೌಲಿಂಗ್ನಲ್ಲಿ ಹೊಡ್ಯಕ್ಕೆ ಹೋಗಿ ಔಟ್ ಆಗ್ತಾರೆ. ಸ್ನೇಹಿತರೆ, 4ನೇ ಓವರಲ್ಲಿ ಔಟ್ ಆಗ್ತಾರೆ. ಫಸ್ಟ್ 3 ಬಾಲ್ ಡಾಟ್ ಮಾಡ್ತಾರೆ, 4ನೇ ಬೌಲಲ್ಲಿ ಔಟ್ ಆಗ್ತಾರೆ ಪ್ರಸಿದ್ಧ ಕೃಷ್ಣಗೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ GT ಕಡೆ ಪ್ರಸಿದ್ಧ ಕೃಷ್ಣ ಒಬ್ಬರೇ ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾರೆ. ಸ್ನೇಹಿತರೆ, ಅಲ್ಲಿ ಏನಾಗುತ್ತಂದರೆ ಆಯುಷ್ ಮೇತ್ರೆ 3 ಬಾಲ್ ಡಾಟ್ ಮಾಡಿದ್ರಿಂದ ಆಲ್ರೆಡಿ ಅವರು ಕಾನ್ಫಿಡೆಂಟ್ ಬಂದಿರುತ್ತೆ. 1 ಓವರ್ಗೆ 28 ರನ್ ನೋಡಿದ್ದಲ್ಲ ಹೊಡ್ಯಕ್ಕೆ ಹೋಗಿ ಔಟ್ ಆದರು. ಅದಾದಮೇಲೆ ಯಾರು ಬರ್ತಾರಪ್ಪ ಅಂದರೆ ಊರಿವ್ ಪಟೇಲ್ ಬರ್ತಾನೆ. ಊರಿವ್ ಪಟೇಲ್ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. 17 ಬಾಲ್ಗೆ 34 ರನ್ ಹೊಡಿತಾರೆ. ಸ್ನೇಹಿತರೆ, ಇದು ಕೂಡ 19 ಬಾಲ್ಗೆ 34 ರನ್ ಹೊಡಿತಾರೆ. ಇದು ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಸ್ನೇಹಿತರೆ, ಇವರು ಸಾಯಿ ಕಿಶೋರ್ಗೆ ವಿಕೆಟ್ ಒಪ್ಪಿಸ್ತಾರೆ. ಸಿರಾಜ್ಗೂ ಕೂಡ ವಿಕೆಟ್ ಬಿದ್ದಿಲ್ಲ. ಸ್ನೇಹಿತರೆ, ಸಾಯಿ ಕಿಶೋರ್ ಆದಮೇಲೆ ಸಾಯಿ ಕಿಶೋರ್ ವಿಕೆಟ್ ಬಿದ್ದ ಮೇಲೆ ಯಾರು ಊರಿವ್ ಪಟೇಲ್ ವಿಕೆಟ್ ಆದಮೇಲೆ ಡೆವಲ್ಡ್ ಬ್ರೇವಿಸು ಮತ್ತು ಯಾರಪ್ಪ ಅಂದರೆ ಶಿವಮ್ ದುಬೆ ಕೂಡ 8 ಬಾಲ್ಗೆ 17 ರನ್. ಸ್ನೇಹಿತರೆ, 8 ಬಾಲ್ಗೆ 17 ರನ್. ಇವರು ಕೂಡ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಯಾವಾಗ CSK ಬ್ಯಾಟ್ಸ್ಮನ್ಗಳು ಸೀಸನ್ ಸ್ಟಾರ್ಟ್ ಆದಾಗ ಯಾವ ರೀತಿ ಪವರ್ ಪ್ಲೇದಲ್ಲಾಗಲಿ ಮಿಡ್ಲ್ ಓವರ್ಗಳಾಗಲಿ ಅವರು ರನ್ ಗಳಿಸೋದಕ್ಕೆ ಪರದಾಡ್ತಾ ಇದ್ದರು. ಯಾಕಪ್ಪ CSKದವರು ಆಲ್ರೌಂಡರ್ಗಳಿಗೆ ಮಣೆ ಹಾಕಿದೆ ಅಂತೇಳಿ ಚೆನ್ನೈ ಫ್ಯಾನ್ಸ್ಗಳಿಗೆ ಬೇಸರವಾಗಿತ್ತು.